ಅದು ಯಾವ ಊರು ಇದು? ಆಲಂಬಡಿ ಕಾವಲು, ಅಕ್ಕಿಬಾಳ್ ಹೋಬಳಿ, ಹಾಂ. ಕ್ಯಾರ್ಪೇಟೆ ನಿಮ್ಮ ಹೆಸರು? ಜ್ಯೋತಿ. ನಿಮ್ಮ ಮನೆಯವ್ರ ಹೆಸರು ಸರ್? ಜ್ಯೋತಿ ವಿಶ್ವನಾಥ್. ವಿಶ್ವನಾಥ್ ಅವರು ಬಾಳೆ ಮತ್ತು ಅಡಿಕೆನ ಹಾಕಿದ್ದಾರೆ. ಬಾಳೆ ಹಾಕಿ ಎಷ್ಟು ತಿಂಗಳಾಯ್ತು ಮೇಡಮ್? ಒಂದು 4-5 ತಿಂಗಳಾಯ್ತಾ? ಜುಲೈಲಲ್ಲಿ ಹಾಕೋರೆ. ತುಂಬ ಮಳೆ ಇದ್ದ ಕಾರಣ ಇದು ಮೇಲೆ ಬಂದಿಲ್ಲ. ಅಂದರೆ ನೋಡಿ ಇವರು ಅಕ್ಕವ್ರು ನೀರ ಜಾಸ್ತಿ ಬಿಟ್ಬಿಟ್ಟಾರೆ. ಹೇಳಿದ್ದೀವಿ, ಶೀತ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಗಿಡ ಮೇಗ್ ಬಂದಿಲ್ಲ. ಗಿಡ ಸುತ್ತ ಕಳೆ ತೆಗಿಬೇಕು. ಇವರು ರೋಟ್ರಿ ಹೊಡ್ಸ್ಕೊಂಡವ್ರೆ. ನೋಡಿ ಈ ಗಿಡ ಮೇಡಮ್ ಇಲ್ಲಿ ಇದು ಈ ಎಲೆಗಳು ಸಿಂಟಮ್ಸು, ಏನೇನು ಆಹಾರ ಬೇಕು, ಫಾಸ್ಫರಸ್ಸು, ಬೂದಿ ಅವೆಲ್ಲ ಕೊಡಿ ಅಂತ ಇದರಲ್ಲಿ ಅಬ್ಸರ್ವ್ ಮಾಡಬೇಕು ಅಂತ ಕೇಳ್ತಾ ಇರುತ್ತೆ. ಇದು ನೋಡ್ಕೊಂಡು ಗೊಬ್ಬರ ಕೊಡಬೇಕು. ಸೊ ಈಗ ನಿಮ್ಗೆ ಜುಲೈನಲ್ಲಿ ತೊಗೊಂಡಿದ್ದೀರಲ್ಲ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರು 5 ತಿಂಗಳು, 14, 20 ಎಲೆ. ಎಷ್ಟು ಎಲೆ ಇದೆ ನೋಡಿ? 16 ಎಲೆ ಇದ್ದೇವೆ ಇಲ್ಲಿ. 8, 10, 12, 14, 15, 16 ಇದೆಯಾ? ನಾನೇ ಲೆಕ್ಕಕ್ಕಿಲ್ಲ ತಾನೆ, ಕರೆಕ್ಟಾಗಿದೆ. ಇಲ್ಲಿ ಬಟ್ ಕೆಳಗಡೆ 4 ಎಲೆ ಇದೆ, ಬಟ್ ಹೈಟ್ ಬಂದಿಲ್ಲ ನಿಮಗೆ. ಯಾಕೆಂದರೆ ಸ್ವಲ್ಪ ಶೀತ ಜಾಸ್ತಿ ಆಗ್ಬಿಟ್ಟು ಹಂಗಾಗಿದೆ. ಇದಕ್ಕೆ ಕೆಲವು ಗೊಬ್ಬರಗಳು ಹೇಳ್ಕೊಡ್ತೀನಿ, ಅದು ಹಾಕಿ ಬರ್ತವೆ, ಏನು ತೊಂದರೆ ಏನಿಲ್ಲ. ತೇವಾಂಶ ಎಲ್ಲಿ ಕಡಿಮೆ ಇರ್ತದೋ ಅಲ್ಲಿ ಗಿಡ ಸ್ವಲ್ಪ ಡೆವಲಪ್ ಆಗಿರ್ತವೆ ಮೇಡಮ್. ತೇವಾಂಶ ಆದರೆ ಹಿಂಗೆ ನೀವು ಈಗ ಈ ನೀರನ್ನ ಅಲ್ಲೂ ಕೊಡೋಬೋದ, ಈ ನಾವು ಹೋಯ್ತಾವೆಲ್ಲ ಇಲ್ಲೂ ಕೊಟ್ಟರೆ ಸಾಕು, ಮಧ್ಯೆ ಸೆಂಟ್ರಿಗೆ. ಅಂಗ್ಳಕ್ಕೆ ಕೊಟ್ಟರೆ ಸಾಕಾಯ್ತದೆ. ನೋಡಿ ಅಡಿಕೆ ಅಡಿಕೆ ಹಾಕಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯ್ತಣ್ಣ. ಅಡಿಕೆ 2 ವರ್ಷದ ಅಡಿಕೆ. ಅದರೊಳಗಡೆ ಬಾಳೆ ಹಾಕವ್ರೆ. ಬಾಳೆ ಬರ್ಬೇಕಿನ್ನು. ತೆಗ್ದಿದ್ದೀನಿ ಇವಾಗ. ಇಲ್ಲಿ ಕಳೆ ಅದು ಮೇಲ್ಗಡೆ ಒಂದು ಸ್ವಲ್ಪ ತೆಗಿಬೇಕು. ನಾವು ಸೋಮವಾರದಿಂದ ಬರ್ತಾರಂತೆ. ಹಾಂ, ಅವಾಗ ಪೂರ್ತಿ ಹಿಂಗೆ ತೆಗ್ಬಿಟ್ಟು ಇದು ಮಣ್ಣು ಏನಾದ್ರು ಕೊಡ್ಬೇಕು. ಮಣ್ಣು ಸ್ವಲ್ಪ ಇದು ಶೀತ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಕೊಡಿಸಿ. ನಾನು ಆ್ಯಕ್ಚುಲಿ ಎಲ್ಲೂ ಮಣ್ಣು ಕೊಡಿಸಲ್ಲ, ಎಲ್ಲ ಕಳೆ ತೆಗಿದ್ದಾರೆ. ಅದಕ್ಕೆ ಗೊಬ್ಬರ ಕೊಟ್ಟರೆ ಸಾಕು. ಹಿಂಗೆ ಕೊಟ್ಟರೆ ಆಗುತ್ತೆ, ಇಷ್ಟೇ ಕೊಟ್ಟರೆ ಸಾಕು. ಏನಿಲ್ಲ, ಮಣ್ಣು ಕೊಡಬೇಕಾದ ಅವಶ್ಯಕತೆ ಏನಿಲ್ಲ. ನಾವು ಮಣ್ಣು ಎಲ್ಲೂ ಕೊಡಿಸಲ್ಲ. ಮಣ್ಣು ಕೊಡಿಸ್ತು ಅಂದರೆ ಅಡಿಕೆ ಗಿಡ ಮೇಯ್ಕ್ಬೋತಾವೆ ನೀವು. ಅದಕ್ಕೆ ಮಣ್ಣು ಸಪೋರ್ಟ್ ಮಾಡಬೇಡಿ. ಸೊ ಅಲ್ಲಿಗೆ ಡ್ರಂಚಿಂಗು ಗೊಬ್ಬರ ಅದನ್ನೇ ಮಾಡಿ ಸಾಕು. ಅಲ್ಲಿಗೆ ಮಣ್ಣೇನು ಕೊಡ್ಸೋದು ಬೇಡಿ. ಸುಮ್ಮನೆ ಯಾಕೆ ಮಣ್ಣು ಕೊಡಿಸ್ತೀರ? ನೋಡಿ ಇದಕ್ಕೆ ಇದು ಕ್ಲೋರೋಪೆರಿಫಸ್ಸು, ಬೇವಿನ ಎಣ್ಣೆ ಏನಾರು ಹಾಕ್ಕೊಳ್ಳಿ ಇದಕ್ಕೆ. ನೋಡಿ ಕಂಬಳಿ ಹುಳಗಳು ತಿಂದಾಕ್ಬಿಟ್ಟವು. ಇದು ನೀರು ಏನು ಇಷ್ಟೊಂದು ಪಾಚಿ ಬರ್ತಿದ್ದೀರಾ? 2 ಇದಿರೋದು. ಹಾಂ, ಅದು ನೀರು ಸುರಿದು ಡಬಲ್ ಲ್ಯಾಟ್ರಲಲ್ಲಿ ಬಂದ್ಬಿಡ್ತದೆ. ನೀರು ಸುರಿತಲ್ಲ, ಅದು ಡ್ರಿಪ್ಪಲ್ಲಿ ಏನು ಇದು ಮಾಡಿಲ್ಲ. ಆ ನೀರೇ ನಿಮಗೆ ಒಂದು ಬೋರ್ ನೀರು ಅಷ್ಟೇ ಬರ್ತಾಯಿದಪ್ಪ ಇಲ್ಲಿಗೆ. ನೀರು ಒಂಚೂರು ಕಂಟ್ರೋಲ್ ಮಾಡಿ. ನೀರು ಕಂಟ್ರೋಲ್ ಮಾಡಿಲ್ಲ ಅಂದರೆ ಗಿಡಗಳು ಮೇಗೆ ಕೇಳಲ್ಲ. ಕಂಟ್ರೋಲ್ ಮಾಡ್ಕೊಂಡು ನೀರನ್ನ ನೀಟಾಗಿ ಕೊಟ್ಕೊಳ್ಳಿ ಮೇಡಮ್, ಬರ್ತದೆ. ಈಗ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯ್ತು? ಈಗ 1 ತಿಂಗಳಾಯ್ತು. 1 ತಿಂಗಳು ಆದಮೇಲೆ ಅದೇ ಇದು ಕೊಟ್ಟಿದ್ರಲ್ಲ, ಅದನ್ನು ಹಾಕಿದ್ದೀನಿ. ಆಮೇಲೆ ಹಾಕಿದ್ಮೇಲೆ ಸ್ವಲ್ಪ ಮಳೆ ಬೀಳ್ತಲ್ಲ. ಅದು ಹಾಕಿದ್ಮೇಲೆ ಪರವಾಗಿಲ್ಲ ಅನಿಸ್ತಾ ಇದೆಯಾ? ಗಿಡ ಒಂಚೂರು ಚೇಂಜಸ್ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ. ಗ್ರೀನ್ ಇಲ್ಲ, ಗ್ರೀನ್ ಎಲ್ಲ ಇದು ಬರೋದು ಎಲೆಕ್ಕೆ ಹಿಂಗೆ. ಬಟ್ ಈಗ ನೆರಳು ಜೊತೆಗೆ ಶೀತ ಜಾಸ್ತಿ ಆಗಿರೋದ್ರಿಂದ ಬೇರಿಂದ ಆಹಾರ ತಗೊಳಕ್ಕೆ ಆಯ್ತಾಯಿಲ್ಲ ಮೇಡಮ್. ಅದಕ್ಕೆ ಹಂಗಾಗಿ ಹಿಂಗಾಗಿದೆ ಅಷ್ಟೇ. ಏನಿದು ಹೆಲ್ತಿ ಆಗಿದೆ ಗಿಡಗಳೆಲ್ಲ, ಮಾಡ್ಕೊಳ್ಳಿ, ಬರ್ತದೆ. ಅದಕ್ಕೆ ಮಣ್ಣು ಗಿಣ್ಣು ಏನಾದ್ರು ಕೊಡ್ಬೇಕು. ಅದಕ್ಕೆ ಮಣ್ಣು ಮೇಡಮ್ ಒತ್ತಿಗೆ ಮಣ್ಣೇನು ಅವಶ್ಯಕತೆ ಇಲ್ಲ. ನಾನು ಅದಕ್ಕೆ ಇಲ್ಲಿ ಪಕ್ಕ ನೇಗ್ಲು ಬಿಡಿಸೋಣ ಅನ್ಕೊಂಡು ಇಲ್ಲಿಗೆ ಗೊಬ್ಬರ ಕೊಡಬೇಕು. ಆ ಕಡೆಗೆ ಕೊಡಿ. ನೀವು ಬುಡಕ್ಕೆ ಏನು ಮಾಡೋಕ್ಕೋಗ್ಬೇಡಿ. ಬುಡಕ್ಕೆ ನೀರು ಕೂಡ ಬಿಡಬಾರ್ದು. ಅದಕ್ಕೆ ಮಣ್ಣು ಕೊಡಬೇಡಿ. ನಿಮಗೆ ಮಣ್ಣು ಒತ್ತಿಸಿದ್ರೆ ಅಡಿಕೆನೂ ಅಷ್ಟೇ ಮೇಗೆ ಬರ್ತವೆ, ಬಾಳೆನೂ ಅಷ್ಟೇ ಮೇಲೆ ಬಂದುಬಿಡ್ತದೆ. ಅದಕ್ಕೆ ಮಣ್ಣೇನು ಕೊಡ್ಸೋಕ್ಕೇನು ಅವಶ್ಯಕತೆ ಏನಿಲ್ಲ.